ಏನಿದು ಅಧಿಕ ಮಾಸ? ನಾವ್ಯಾಕೆ ಇದನ್ನ ಪುರುಷೋತ್ತಮ ಮಾಸ ಅಂತ ಕರೆಬೇಕು? ತಿಳಿಯೋಣ ಬನ್ನಿ. ಸೌರ ವರ್ಷಕ್ಕೂ ಮತ್ತು ಚಾಂದ್ರ ವರ್ಷಕ್ಕೆ ಸುಮಾರು 11 ದಿನಗಳ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸವು 3 ವರ್ಷಕ್ಕೆ 1 ತಿಂಗಳಿನಷ್ಟು ದೊಡ್ಡದಾಗುತ್ತದೆ. ಈ ಸಮಯವನ್ನು ಸರಿದೂಗಿಸಲು 33 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನ ಸೇರಿಸಲಾಗುತ್ತದೆ. ಇದನ್ನೇ ಅಧಿಕ ಮಾಸ ಎನ್ನಲಾಗುತ್ತದೆ. ಪುರಾಣದ ಪ್ರಕಾರ ಈ ತಿಂಗಳಿಗೆ ಯಾವ ದೇವತೆಯೂ ಇರಲಿಲ್ಲ. ಆಗ ಶ್ರೀ ಮಹಾವಿಷ್ಣು ಈ ತಿಂಗಳಿಗೆ ತನ್ನದೇ ಆದ ಪುರುಷೋತ್ತಮ ಎಂಬ ಹೆಸರನ್ನು ನೀಡಿ ಆಶೀರ್ವದಿಸಿದನು. ಮೇ 17ರಿಂದ ಜೂನ್ 15ರವರೆಗೆ ಅಧಿಕ ಜ್ಯೇಷ್ಠ ಮಾಸ ಬರಲಿದೆ. ಇದು ನಮಗೆ ಸಿಕ್ಕಿರುವ ಒಂದು ಅದ್ಭುತ ಆಧ್ಯಾತ್ಮಿಕ ಅವಕಾಶ. ಈ ಮಾಸದಲ್ಲಿ ಮದುವೆ ಮುಂಜಿಯಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ದಾನ ಧರ್ಮಗಳಿಗೆ ಇದು ಅತಿ ಶ್ರೇಷ್ಠ ಕಾಲ. ನಮ್ಮ ಕರ್ನಾಟಕದ ಸಂಪ್ರದಾಯದಂತೆ 33 ದೇವತೆಗಳ ಹೆಸರಲ್ಲಿ 33 ಅಪೂಪ ಅಥವಾ ಅತಿರಸದ ದಾನ ಮಾಡುವುದು ಬಹಳ ವಿಶೇಷ. ಇದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ. ಈ ಪವಿತ್ರ ಮಾಸದ ಬಗ್ಗೆ ನಿಮ್ಮ ಮನೆಯವರಿಗೂ ತಿಳಿಸಿ. ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ.